ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸೋ ಮಸ್ತ್ ಮಗ ಚಾನೆಲ್ನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ವಿಶ್ವಕಂಡ ದಿಗ್ಗಜ ಫುಟ್ಬಾಲ್ ಆಟಗಾರ ಅರ್ಜೆಂಟೀನಾದ ಮೆಸ್ಸಿ ಭಾರತಕ್ಕೆ ಬಂದಾಗ ಫುಲ್ ಮೆಸ್ಸಪ್ ಆಗಿ ಹೋಗಿತ್ತು ವಿಚಾರ. ಮೆಸ್ಸಿನ ನೋಡೋಕೆ ಬಿಟ್ಟಿಲ್ಲ ಅಂತ ಹೇಳಿ ಫ್ಯಾನ್ಸ್ ಅತಿರೇಕದ ವರ್ತನೆ ತೋರಿದ್ದಾರೆ. ಜಗತ್ತು ಏನಾಯ್ತು ಅಂತ ಭಾರತದ ಕಡೆಗೆ ತಿರುಗಿ ನೋಡೋ ಹಾಗಾಗಿದೆ. ಮೆಸ್ಸಿಗೆ ಸರಿಯಾಗಿ ಸೆಕ್ಯೂರಿಟಿ ಕೊಟ್ಟಿಲ್ಲ, ದೊಡ್ಡ ಭದ್ರತಾ ಲೋಪ ಆಗಿದೆ ಅಂತ ಹೇಳಿ ಮಮತಾ ಸರ್ಕಾರದ ವಿರುದ್ಧ ಬಿಜೆಪಿ ಆರೋಪ ಮಾಡಿದೆ. ಮಮತಾ ಬ್ಯಾನರ್ಜಿ ಕ್ಷಮೆಯಾಚನೆ ಮಾಡೋ ಲೆವೆಲ್ಗೆ ಸಾರಿ ನನಗೆ ಶಾಕ್ ಆಯ್ತು ಅಂತ ಮಮತಾ ಬ್ಯಾನರ್ಜಿ ಅಂತ ಗಟ್ಟಿ ಸಿಎಂ ಅಂತ ಕರೆಸ್ಕೊಳ್ಳೋರು ಕೂಡ ದಿಗ್ಭ್ರಮೆಯಿಂದ ಸಾರಿ ಕೇಳೋ ಲೆವೆಲ್ಗೆ ಆಗಿದೆ. ಏನಾಗಿದೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀವಿ ನಿಮಗೆ. GOAT ಗೋಟ್ ಇಂಡಿಯಾ ಟೂರ್ 2025 ನ ಭಾಗವಾಗಿ ಮೆಸ್ಸಿ 3 ದಿನಗಳ ಭಾರತ ಪ್ರವಾಸವನ್ನು ಕೈಗೊಂಡಿದ್ದಾರೆ. ಇದರ ಭಾಗವಾಗಿ ಕೋಲ್ಕತ್ತಾ, ಹೈದರಾಬಾದ್, ಮುಂಬೈ ಮತ್ತು ದೇಶದ ರಾಜಧಾನಿ ದಿಲ್ಲಿಗೆ ಕೆಲ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಬಂದು ಪಾಲ್ಗೊಳ್ಳಬೇಕಾಗಿತ್ತು. PM ಮೋದಿ ಸೇರಿ ಹಲವು ರಾಜಕೀಯ ಗಣ್ಯರು ಹಾಗೂ ಸೆಲೆಬ್ರಿಟಿಗಳನ್ನ ಮೀಟ್ ಮಾಡೋದು ಕೂಡ ಇತ್ತು. ಅದರಂತೆ ಮೆಸ್ಸಿ ಮೊದಲು ಶನಿವಾರ ಬೆಳಗಿನ ಜಾವ ಸುಮಾರು 2:30 ಹೊತ್ತಿಗೆ ಕೋಲ್ಕತ್ತಾ ಏರ್ಪೋರ್ಟ್ಗೆ ಬಂದಿಳಿತಾ ಇದ್ದ ಹಾಗೆ ಅಲ್ಲೂ ದೊಡ್ಡ ಪ್ರಮಾಣದಲ್ಲಿ ಫ್ಯಾನ್ಸ್ ಚಳಿ ಲೆಕ್ಕಿಸದೆ ಅವ್ರ ಕಡೆಗೆ ಓಡ್ ಬಂದ್ರು. ಮೆಸ್ಸಿ ಜೊತೆ ಫುಟ್ಬಾಲ್ನ ಸ್ಟಾರ್ ಆಟಗಾರ ಲೂಯಿಸ್ ಸೌರೆಸ್ ಮತ್ತು ರೋಡ್ರಿಗೋ ಡಿ ಪೌಲ್ ಕೂಡ ಬಂದಿದ್ರು. ಅವ್ರನ್ನ ಸ್ವಾಗತ ಮಾಡೋಕೆ ಅಂತ ಒಂದಿನ ಮೊದಲಿಂದಲೇ ಸಂಜೆಯಿಂದಲೇ ಫ್ಯಾನ್ಸ್ ಏರ್ಪೋರ್ಟ್ ಬಳಿ ಬಂದು ನಿಂತ್ಕೊಂಡ್ಬಿಟ್ಟಿದ್ರು. ಕೈಯಲ್ಲಿ ಫೋನ್ ಇಟ್ಕೊಂಡು ರೆಕಾರ್ಡ್ ಮಾಡ್ತಾ ಮೆಸ್ಸಿ ಅಂತ ಘೋಷಣೆ ಕೂಗ್ತಾ ಜನ ಓಡಿದ್ರು. ಅದನ್ನ ಗಮನಿಸಿದ ಭದ್ರತಾ ಅಧಿಕಾರಿಗಳು ಬೇಗನೆ ಸೇಫ್ ಆಗಿನೇ ಮೆಸ್ಸಿನ ಏರ್ಪೋರ್ಟ್ ನಿಂದ ಹೊರಗೆ ಕರ್ಕೊಂಡು ಹೋಗಿ ಸೀದಾ ಹೋಟೆಲ್ ತಲುಪಿಸಿದ್ರು. ಅಲ್ಲಿ ಮೆಸ್ಸಪ್ ಆಗ್ಲಿಲ್ಲ ಅಷ್ಟೊಂದು. ಆ ಹೋಟೆಲ್ ನಲ್ಲೂ ಮೆಸ್ಸಿಗಾಗಿ ಜನ ಸೇರಿದ್ರು. ಅದನ್ನ ಹೇಗೋ ಅವಾಯ್ಡ್ ಮಾಡಿದ್ರು. ಅದರ ಬಳಿಕ ಕೋಲ್ಕತ್ತಾದ ಸಾಲ್ಟ್ ಲೇಕ್ ಸ್ಟೇಡಿಯಂನಲ್ಲಿ ಮೆಸ್ಸಿ ಇವೆಂಟ್ಗೆ ಬರ್ತಿದ್ದ ಹಾಗೆ ದೊಡ್ಡ ಹೈ ಡ್ರಾಮಾನೇ ಆಗಿದೆ. ಅವರು ಕ್ರೀಡಾಂಗಣಕ್ಕೆ ಬರ್ತಿದ್ದ ಹಾಗೆ ಅವರ ಸುತ್ತಮುತ್ತ ಎಲ್ಲ ದೊಡ್ಡ ದೊಡ್ಡ ರಾಜಕಾರಣಿಗಳು, ಮಂತ್ರಿಗಳು ಅವ್ರನ್ನ ಸುತ್ತುವರೆದ್ರು. ಸುಮಾರು 50 ಜನ ಅವರ ಸುತ್ತ ಮುಗಿಬಿದ್ರು. ಹೀಗಾಗಿ ಸುಮಾರು 5,000 to 25,000 ರೂಪಾಯಿ ಟಿಕೆಟ್ ಕೊಟ್ಟು ಮೆಸ್ಸಿ ನೋಡಕ್ ಬಂದಿದ್ದ ಪ್ರೇಕ್ಷಕರೆಲ್ಲ ರೊಚ್ಚಿಗೆದ್ರು. ಏನ್ರಿ, ನಾವು ಇಷ್ಟೆಲ್ಲ ದುಡ್ಡು ಕೊಟ್ಟು ಮೆಸ್ಸಿ ನೋಡಕ್ ಬಂದ್ರೆ ಇವರೆಲ್ಲ ಅಡ್ಡ ಬರ್ತಿದಾರಲ್ಲ ಅಂತ ಹೇಳಿ ಅಭಿಮಾನಿಗಳು ತಾಳ್ಮೆ ಕಟ್ಟೆ ಒಡೆದು ರೊಚ್ಚಿಗೆದ್ರು. ತಮ್ಮ ಸೀಟಲ್ಲಿ ಕೂತಿದ್ದವರೆಲ್ಲ ಕೈಯಲ್ಲಿದ್ದ ವಾಟರ್ ಬಾಟಲ್ಗಳನ್ನ ಮೈದಾನದ ಕಡೆಗೆ ಬಿಸಾಕಿದ್ರು. ಇನ್ನು ಕೆಲವೊಂದು ತಾವು ಕೂತಿರೋ ಸೀಟನ್ನೇ ಕಿತ್ತುಬಿಟ್ಟು ಸ್ಟೇಡಿಯಂನಿಂದ ಆಚೆಗೆ ಭದ್ರತಾ ಪಡೆಗಳ ಮೇಲೆಲ್ಲ ಬಿಸಾಕಿದ್ರು. ಬ್ಯಾನರ್ ಹರಿದು ಹಾಕಿದ್ರು. ವಿ ವಾಂಟ್ ಮೆಸ್ಸಿ ಅಂತ ಘೋಷಣೆ ಜೋರಾಯಿತು. ಹೀಗಾಗಿ ಮೆಸ್ಸಿನ ಸ್ಟೇಡಿಯಂನಿಂದ ಸೇಫ್ ಆಗಿ ಕರ್ಕೊಂಡು ಹೋಗೋದೇ ಸಾಹಸ ಆಯಿತು. ಪಶ್ಚಿಮ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ, ಶಾರುಖ್ ಖಾನ್, ಸೌರವ್ ಗಂಗೂಲಿ ಇವರೆಲ್ಲರೂ ಭಾಗಿಯಾಗಬೇಕಾಗಿದ್ದ ಕಾರ್ಯಕ್ರಮವನ್ನ ಮೊಟಕುಗೊಳಿಸಲಾಯಿತು. ಜಗತ್ತಿನಾದ್ಯಂತ ಭಾರತದ ಮರ್ಯಾದೆ ಹರಾಜಾಯಿತು. ಖುದ್ದು ಮಮತಾ ಬ್ಯಾನರ್ಜಿ ಸಾರಿ ಕೇಳೋ ರೀತಿ ಆಯಿತು. ಕ್ಷಮೆಯಾಚನೆ ಮಾಡ್ತೀನಿ, ಸಾಲ್ಟ್ ಲೇಕ್ ಸ್ಟೇಡಿಯಂ ಮಿಸ್ ಮ್ಯಾನೇಜ್ಮೆಂಟ್ ಕಂಡು ನನಗೆ ದಿಗ್ಭ್ರಮೆಯಾಗಿದೆ, ಶಾಕ್ ಆಗಿದೆ. ಈ ಘಟನೆ ಸಂಬಂಧ ನಿವೃತ್ತ ಜಡ್ಜ್ ಆಶೀಶ್ ಕುಮಾರ್ ರಾಯ್ ನೇತೃತ್ವದಲ್ಲಿ ಉನ್ನತ ಮಟ್ಟದ ತನಿಖಾ ಸಮಿತಿ ರಚನೆ ಮಾಡ್ತಾ ಇದ್ದೀನಿ. ಇದರಲ್ಲಿ ಹೋಮ್ ಅಂಡ್ ಹಿಲ್ ಅಫೇರ್ಸ್ ಡಿಪಾರ್ಟ್ಮೆಂಟ್ನ ಚೀಫ್ ಸೆಕ್ರೆಟರಿ ಮತ್ತು ಅಡಿಷನಲ್ ಚೀಫ್ ಸೆಕ್ರೆಟರಿ ಕೂಡ ಇರ್ತಾರೆ. ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ತಗೊಳ್ತೇವೆ. ಮುಂದೆ ಭವಿಷ್ಯದಲ್ಲಿ ಈ ರೀತಿ ಆಗಬಾರದು, ಆ ರೀತಿ ಎಚ್ಚರಿಕೆ ವಹಿಸ್ತೀವಿ ಅಂತ ಮಮತಾ ಹೇಳಿದ್ದಾರೆ. ಇದೆಲ್ಲ ಆದ್ಮೇಲೆ ಮೆಸ್ಸಿ ಹೈದರಾಬಾದ್ಗೆ ಹೋಗಿದ್ದಾರೆ. ಇಲ್ಲೆಂಗಪ್ಪ ಕತೆ ಅಂತ ಹೇಳಿ ಅಲ್ಲಿ ರಾಜೀವ್ ಗಾಂಧಿ ಕ್ರೀಡಾಂಗಣದಲ್ಲಿ ನಡೆಯೋ ಸ್ಪೋರ್ಟ್ಸ್ ಇವೆಂಟ್ ನಲ್ಲಿ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿಯೊಂದಿಗೆ ಅವರು ಪಾಲ್ಗೊಂಡ್ರು. ಈ ವೇಳೆ ಅವರಿಗೆ ಸನ್ಮಾನ ಕೂಡ ಮಾಡಲಾಗಿದೆ. ನೆಕ್ಸ್ಟ್ ಎಲ್ಲ ಕಡೆ ಅಲರ್ಟ್ ಆಗಿಬಿಟ್ರು. ಹೆಚ್ಚಿನ ಸೆಕ್ಯೂರಿಟಿ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ರು. ಆಮೇಲೆ ಮುಂಬೈ ಕಡೆಗೂ ಹೋಗ್ತಿದ್ದಾರೆ. ವಾಂಖೆಡೆ ಸ್ಟೇಡಿಯಂನಲ್ಲೂ ಕೂಡ ಈವೆಂಟ್ ಇದೆ. ಬಳಿಕ ಅಂತಿಮವಾಗಿ ದಿಲ್ಲಿಗೆ ತೆರಳಿ PM ನರೇಂದ್ರ ಮೋದಿ ಅವರನ್ನ ಮೀಟ್ ಮಾಡಿ ಕೆಲ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ಆಮೇಲೆ ಅರ್ಜೆಂಟೀನಾಗೆ ವಾಪಸ್ ಹೋಗ್ತಾರೆ. ಅವರಿಗೆ ಬದುಕಿದ್ಯಾ ಬಡಜೀವ ಅಂತ ಅನ್ಸಿರ್ಬೋದು. ಈಗ ಬಂಗಾಳದಲ್ಲಾಗಿರೋ ಘಟನೆ ನೋಡಿ. ಸ್ನೇಹಿತರೆ, ಜಗತ್ತಲ್ಲಿ ರೊನಾಲ್ಡೋ ಬಿಟ್ರೆ ಅತಿ ಹೆಚ್ಚು ಫಾಲೋವರ್ಸ್ ಹೊಂದಿರೋ ಆಟಗಾರ ಮೆಸ್ಸಿ. 1.1 ಬಿಲಿಯನ್ ಫಾಲೋವರ್ಸ್ ಇದ್ರೆ ಮೆಸ್ಸಿಗೆ 803 ಮಿಲಿಯನ್ ಫಾಲೋವರ್ಸ್ ಇದ್ದಾರೆ. ಅಂದ್ರೆ ರೊನಾಲ್ಡೋಗೆ 110 ಕೋಟಿ ಫಾಲೋವರ್ಸ್ ಇದ್ರೆ ಇವರಿಗೆ 80 ಕೋಟಿ ಫಾಲೋವರ್ಸ್ ಇದ್ದಾರೆ. ಇನ್ನು ಮೆಸ್ಸಿ ಹಿಂದೆ 2011ರಲ್ಲೂ ಭಾರತಕ್ಕೆ ಬಂದಿದ್ರು. ವೆನೆಜುವೆಲಾ ಜೊತೆ ಇದೇ ಸಾಲ್ಟ್ ಲೇಕ್ ಸ್ಟೇಡಿಯಂನಲ್ಲಿ ಫ್ರೆಂಡ್ಲಿ ಮ್ಯಾಚ್ ಕೂಡ ಆಡಿದ್ರು. ಈಗ 14 ವರ್ಷಗಳ ಬಳಿಕ ಭಾರತಕ್ಕೆ ಬರ್ತಿದ್ದಂತೆ ಈ ಅವಾಂತರ ಆಗಿದೆ. ಹಾಗೆ ಸ್ನೇಹಿತರೆ, ಎಲ್ಲಾ ಮೆಂಬರ್ ಓನ್ಲಿ ವಿಡಿಯೋಸ್ ಅನ್ನ ನೀವು ಕೂಡ ನೋಡೋಕೆ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ ಫ್ಯಾಮಿಲಿಯ ಸದಸ್ಯರಾಗಬಹುದು. ದಿಲ್ಲಿ ಉಗ್ರ ದಾಳಿ ನಂತರ ದೇಶದೆಲ್ಲಾ ಕಡೆ ಜೋರಾಗಿ ಉಗ್ರ ವಿರೋಧಿ ಕಾರ್ಯಾಚರಣೆ ನಡೀತಾ ಇದೆ. ಈ ನಡುವೆ ಜಮ್ಮು ಕಾಶ್ಮೀರದ ಶ್ರೀನಗರದಲ್ಲಿ ಶನಿವಾರ ಒಂದೇ ದಿನ ಜೈಷ್ ಉಗ್ರ ಸಂಘಟನೆ ಸೇರಿ ಇತರ ಉಗ್ರ ಗುಂಪುಗಳೊಂದಿಗೆ ಲಿಂಕ್ ಹೊಂದಿರುವ ಆರೋಪದ ಮೇಲೆ ಸುಮಾರು 150ಕ್ಕೂ ಅಧಿಕ ಶಂಕಿತರನ್ನ ವಶಕ್ಕೆ ಪಡೆಯಲಾಗಿದೆ. ಇವರನ್ನ ಪೊಲೀಸ್ ಸ್ಟೇಷನ್ ನಲ್ಲಿ ವಿಚಾರಣೆಗೆ ಒಳಪಡಿಸಲಾಗುತ್ತಿದೆ. ಗುಪ್ತಚರ ಮಾಹಿತಿ ಪ್ರಕಾರ ಮುಂದೆ ನಡೆಯಬಹುದಾದ ಸಂಭಾವ್ಯ ಅಪರಾಧಗಳನ್ನ ತಡೆಗಟ್ಟೋಕೆ ಈ ಕ್ರಮ ತಗೊಳ್ಳಲಾಗಿದೆ. ಪೊಲೀಸರ ಜೊತೆಯಲ್ಲಿ ಭದ್ರತಾ ಮತ್ತು ಗುಪ್ತಚರ ಏಜೆನ್ಸಿಗಳು ಒಟ್ಟಾಗಿ ಸೇರ್ಕೊಂಡು ಈ ಕೆಲಸ ಮಾಡಿದ್ದಾರೆ. ಶಂಕಿತರು ತಪ್ಪಿಸಿಕೊಳ್ಳಬಾರದು, ಅವರಿಗೆ ಕಾರ್ಯಾಚರಣೆಯ ಮಾಹಿತಿ ಸಿಗಬಾರದು ಅಂತ ಈ ಪೊಲೀಸ್ ತಂಡ ಶ್ರೀನಗರದಲ್ಲಿ ಒಂದೇ ಸಮನೆ ದಾಳಿ ಮಾಡಿ ವಶಕ್ಕೆ ಪಡೆದಿದೆ. ಬಂಧಿತರು ಉಗ್ರ ಸಂಘಟನೆಗಳಿಗೆ ಲಾಜಿಸ್ಟಿಕ್ ಸಪೋರ್ಟ್ ಕೊಡ್ತಾ ಇದ್ದಾರೆ, ಉಗ್ರರಿಗೆ ಸೇಫ್ ಆಗಿ ಇರೋಕೆ ಜಾಗ ಮಾಡಿಕೊಡ್ತಿದ್ದಾರೆ, ಹಣ ಸಹಾಯ ಮಾಡ್ತಿದ್ದಾರೆ ಅನ್ನೋ ಗುಪ್ತಚರ ಮಾಹಿತಿ ಇದೆ. ಸೊ ಈ ವಿಚಾರಣೆಯಲ್ಲಿ ಅವುಗಳನ್ನ ವೆರಿಫೈ ಮಾಡಲಾಗ್ತಿದೆ. ಸದ್ಯಕ್ಕೆ ಯಾರನ್ನು ಅರೆಸ್ಟ್ ಮಾಡೋದಿಲ್ಲ. ವಶಕ್ಕೆ ಪಡೆದವರಿಗೂ ಉಗ್ರ
ಉಗ್ರರಿಗೂ ಇರೋ ಸಂಬಂಧವನ್ನ ಅರ್ಥ ಮಾಡಿಕೊಳ್ಳೋ ಕಡೆಗೆ ಗಮನ ಹರಿಸ್ತಾ ಇದ್ದೀವಿ, ಆಮೇಲೆ ಅರೆಸ್ಟ್ ಮಾಡ್ತೀವಿ ಅಂತ ಪೊಲೀಸರು ತಿಳಿಸಿದ್ದಾರೆ. ಜೊತೆಗೆ ವೆಲ್ ಎಜುಕೇಟೆಡ್ ಪ್ರೊಫೆಷನಲ್ಸ್ ಕಾಶ್ಮೀರದಲ್ಲಿ ಉಗ್ರ ಚಟುವಟಿಕೆಗಳಲ್ಲಿ ಇನ್ವಾಲ್ವ್ ಆಗಿರೋ ಬಗ್ಗೆ ಮಾಹಿತಿ ಇದೆ ಇನ್ನಷ್ಟು ಜನ. ಹೀಗಾಗಿ ನಾವು ಅಪಾಯಗಳನ್ನ ಪತ್ತೆ ಮಾಡೋಕೆ ಇನ್ನಷ್ಟು ಜೋರಾಗಿ ತನಿಖೆ ನಡೆಸ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಮುಖ್ಯವಾಗಿ ಶ್ರೀನಗರದಂತ ಸಿಟಿಗಳಲ್ಲಿ ಇವರೆಲ್ಲ ಸೈಲೆಂಟ್ ಆಗಿ ಉಗ್ರ ಚಟುವಟಿಕೆಗಳನ್ನ ನಡೆಸ್ತಾ ಇದ್ದಾರೆ. ಹೀಗಾಗಿ ನಮ್ಮ ಫೋಕಸ್ ಹೆಚ್ಚು ನಗರಗಳ ಮೇಲಿದೆ. ಪ್ರತಿಯೊಂದು ಜಾಗವನ್ನ ಜಾಲಾಡಬೇಕು, ಒಬ್ಬರು ಶಂಕಿತರನ್ನ ಬಿಡದೆ ಪ್ರಶ್ನೆ ಮಾಡಬೇಕು ಅಂತ ನಮಗೆ ನಿರ್ದೇಶನ ಬಂದಿದೆ, ಸೂಚನೆ ಬಂದಿದೆ. ಉಗ್ರರು ತಮ್ಮ ತಂತ್ರಗಳನ್ನ ಬದಲಾಯಿಸ್ತಿದ್ದಾರೆ. ಯಾರಿಗೂ ಕೂಡ ಸ್ವಲ್ಪನೂ ಡೌಟ್ ಬರದೇ ಇರೋ ಜಾಗಗಳಲ್ಲಿ ಕಾರ್ಯಾಚರಿಸ್ತಾ ಇದ್ದಾರೆ ಅನ್ನೋ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಸದ್ಯ ಕಾಶ್ಮೀರದಲ್ಲಿ ಈ ಕಾರ್ಯಾಚರಣೆ ಮುಂದುವರೆದಿದೆ. ದಿಲ್ಲಿ ಉಗ್ರ ದಾಳಿ ಬೆನ್ನಲ್ಲೇ ಹೈಲಿ ಕ್ವಾಲಿಫೈಡ್ ಡಾಕ್ಟರ್ಗಳು ಉಗ್ರ ಕೃತ್ಯಗಳಲ್ಲಿ ತೊಡಗಿರೋದು ಬೆಳಕಿಗೆ ಬಂದಿತ್ತು. ಅದರ ಬೆನ್ನಲ್ಲೇ ಹೈಲಿ ಎಜುಕೇಟೆಡ್ ವ್ಯಕ್ತಿಗಳ ಮೇಲೆ ಫೋಕಸ್ ಮಾಡಿ ಕಾರ್ಯಾಚರಣೆ ನಡೆಸಲಾಗ್ತಿದೆ. ಈ ನಡುವೆ ಶುಕ್ರವಾರವಷ್ಟೇ ಪಾಕ್ನಿಂದ ಗಡಿ ಒಳಗೆ ನುಸುಳ್ತಾ ಇದ್ದ ಉಗ್ರನನ್ನ ಸೇನೆ ಹಿಡಿದು ಹಾಕಿತ್ತು. ಈಗ 150 ಶಂಕಿತರ ವಿಚಾರಣೆ ನಡೀತಾ ಇದೆ. ಹಾಗೆ ಸ್ನೇಹಿತರೊಂದು ಮುಖ್ಯವಾಗಿರೋ ಮಾಹಿತಿ, ಈಗ ಭಾರತದ 10 ಕೋಟಿ ಜನರಿಗೆ ಆಲ್ರೆಡಿ ಡಯಾಬಿಟಿಸ್ ಇದೆ. 13 ಕೋಟಿ ಜನ ಪ್ರೀ ಡಯಾಬಿಟಿಸ್ ಸ್ಟೇಜ್ ನಲ್ಲಿದ್ದಾರೆ. ಆದ್ರೆ ಜನ ನಿದ್ದೆ, ಕ್ಯಾಲೋರಿ, ಸ್ಟೆಪ್ಸ್ ಎಲ್ಲವನ್ನ ಟ್ರ್ಯಾಕ್ ಮಾಡ್ತಾರೆ, ಆದ್ರೆ ಶುಗರ್ ಲೆವೆಲ್ ಚೆಕ್ ಮಾಡಲ್ಲ. ಬಿಟೋ ಕರು ಗ್ಲುಕೋಮೀಟರ್ ಮೂಲಕ ನೀವು ಕೂಡ ನಿಮ್ಮ ಸಕ್ಕರೆ ಪ್ರಮಾಣವನ್ನ ಮನೆಯಲ್ಲೇ ಕಂಡುಹಿಡಬಹುದು. ಇದು ಸ್ಮಾರ್ಟ್ ಗ್ಲುಕೋಮೀಟರ್, ಬಳಸೋಕೆ ಈಸಿ, ಆಂಡ್ರಾಯ್ಡ್ ಮೊಬೈಲ್ಗೆ ನೇರ ಕನೆಕ್ಟ್ ಆಗುತ್ತೆ. ಬ್ಯಾಟ್ರಿ ಸೆಲ್ ಬೇಡ, ಚಾರ್ಜಿಂಗ್ ಬೇಡ, ಬ್ಲೂಟೂತ್ ಏನು ಬೇಡ. ಹಾಗೆ ಬಿಟೋ ಆ್ಯಪ್ ಮೂಲಕ ಶುಗರ್ ಡೇಟಾ ಟ್ರ್ಯಾಕ್ ಕೂಡ ಮಾಡಬಹುದು. ಅಲ್ಲೇ ಡಾಕ್ಟರ್ಸ್ ಜೊತೆ ಶೇರ್ ಮಾಡಬಹುದು. ಜಸ್ಟ್ 490 ರೂಪೀಸ್ಗೆ ಈಗ ಸಿಗ್ತಾ ಇದೆ. ಇದು ಅಮೆಝಾನಲ್ಲಿ 4.3 ಸ್ಟಾರ್ ರೇಟಿಂಗ್ ಇದೆ. CDSCO ಆ್ಯಂಡ್ ISO ಸರ್ಟಿಫೈಡ್ ಕೂಡ. ಖರೀದಿ ಮಾಡೋಕೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಕಾಮೆಂಟ್ನಲ್ಲಿ ಲಿಂಕ್ ಇದೆ. ಆಸಕ್ತರು ಮಿಸ್ ಮಾಡದೆ ಚೆಕ್ ಮಾಡಿ. ಬನ್ನಿ ಕಂಟಿನ್ಯೂ ಮಾಡೋಣ. ಏನೋ ಕರ್ನಾಟಕದಲ್ಲಿ ನಾಯಕತ್ವ ಬದಲಾವಣೆಗಾಗಿ ಮುಸುಕಿನ ಗುದ್ದಾಟ ಮುಂದುವರೆದಿರೋ ಹೊತ್ತಲ್ಲಿ ರಾಮನಗರ ಕಾಂಗ್ರೆಸ್ ಶಾಸಕ ಇಕ್ಬಾಲ್ ಹುಸೇನ್ ದೊಡ್ಡ ಹೇಳಿಕೆ ಕೊಟ್ಟಿದ್ದಾರೆ. ಬಹುಶಃ DK ಶಿವಕುಮಾರ್ ಜನವರಿ 6ನೇ ತಾರೀಕು ಸಿಎಂ ಆಗ್ತಾರೆ. ಅವ್ರನ್ನ ಸಿಎಂ ಮಾಡೋದೇ ನನ್ನ ಗುರಿ. 99% ಅವಕಾಶ ಇದೆ. DK ಶಿವಕುಮಾರ್ ಸಿಎಂ ಆಗಬೇಕು, ಅದಕ್ಕಾಗಿ ಅವರಿಗೆ ಅವಕಾಶ ಕೊಡಬೇಕು ಅಂತ ಇಕ್ಬಾಲ್ ಹೇಳಿದ್ದಾರೆ. ಆದ್ರೆ ಬಗ್ಗೆ ರಿಯಾಕ್ಟ್ ಮಾಡಿರೋ DK, ಇಕ್ಬಾಲ್ ಹುಸೇನ್ಗೆ ಮಾತಿನ ಚಟ, ಅವ್ರ ಮಾತನ್ನ ಯಾರು ನಂಬೇಡಿ, ಅವ್ರ ಮೇಲೆ ಮೊದಲು ಕ್ರಮ ತಗೋಬೇಕು ಅಂತ ಹೇಳಿದ್ದಾರೆ. ಆದ್ರೆ ನನ್ನ ಹೇಳಿಕೆಗೆ ನಾನು ಕಮಿಟ್ ಆಗಿದ್ದೀನಿ, ಈಗಲೂ ನೋಟಿಸ್ ಕೊಡೋದಾದ್ರೆ ಕೊಡ್ಲಿ, ಅದನ್ನ ಪಾಲನೆ ಮಾಡಬೇಕಾಗತ್ತೆ ಅಂತ ಇಕ್ಬಾಲ್ ಹೇಳಿದ್ದಾರೆ. ಅತ್ತ ಬೆಳಗಾವಿಯಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಮಾಡಿ CM DCM ಇಬ್ರು ಪ್ರತ್ಯೇಕವಾಗಿ ದಿಲ್ಲಿಗೆ ಹೋಗಿದ್ದಾರೆ. DK ಶಿವಕುಮಾರ್ ಜೊತೆಗೆ ಅವರ ಸಹೋದರ DK ಸುರೇಶ್ ಕೂಡ ಒಟ್ಟಿಗೆ ಹೋಗಿದ್ದಾರೆ. ಹೀಗಾಗಿ ದೊಡ್ಡ ಕುತೂಹಲ ಮನೆ ಮಾಡಿದೆ. ಆದ್ರೆ ಮತ್ತೊಂದ್ ಕಡೆ ಕಾಂಗ್ರೆಸ್ ಈಗ ಮತಗಳ್ಳತನ ಆರೋಪದ ಇವೆಂಟ್ ಮಾಡ್ತಾ ಇದೆಯಲ್ಲ, ಅದರಲ್ಲಿ ಪಾಲ್ಗೊಳ್ಳೋಕೆ ಹೋಗಿದ್ದಾರೆ ಅಂತಾನೂ ಹೇಳ್ತಿದ್ದಾರೆ. ಇದರ ನಡುವೆ ಸುಮಾರು 25 ಶಾಸಕರ ಟೀಮ್ ಕೂಡ ದಿಲ್ಲಿಗೆ ಹೋಗ್ತಾ ಇದೆ. AICC ನಾಯಕರ ಭೇಟಿಗೂ ಪ್ಲಾನ್ ಮಾಡ್ಕೊಂಡಿದೆ. ಆದ್ರೆ ನನ್ನ ಹಿಂದೆ ಯಾರು ಬರೋದು ಬೇಡ, ಯಾವ ಶಕ್ತಿ ಪ್ರದರ್ಶನ ಬೇಡ ಅಂತ DCM ತಮ್ಮ ಆಪ್ತ ನಾಯಕರಿಗೆಲ್ಲ ಹೇಳಿದ್ದಾರೆ ಅನ್ನೋ ಮಾಹಿತಿನೂ ಬರ್ತಾ ಇದೆ. ಮತ್ತೊಂದ್ ಕಡೆ ಸಿದ್ದರಾಮಯ್ಯ ನಂತರ DKಶಿ CM ಆಗ್ಲಿ, ಯಾರು ಬೇಡ ಅಂದಿದ್ದು ಅಂತ ಸಚಿವ ಜಮೀರ್ ಅಹಮದ್ ಖಾನ್ ಹೇಳಿಕೆ ಕೊಟ್ಟಿದ್ದಾರೆ. ಹಾಗೆ ಸಿದ್ದರಾಮಯ್ಯ ಅವರನ್ನ ಮುಖ್ಯಮಂತ್ರಿಯಾಗಿ ಆಯ್ಕೆ ಮಾಡುವಾಗ ಹೈಕಮಾಂಡ್ ಯಾವುದೇ ಗಡುವನ್ನ ಕೊಟ್ಟಿರಲಿಲ್ಲ ಅಂತ ಸಚಿವ KJ ಜಾರ್ಜ್ ಹೇಳಿದ್ದಾರೆ. ಆ ಮೂಲಕ 2.5 ಅಧಿಕಾರ ಹಂಚಿಕೆ ವರ್ಷಗಳದು ಸುಳ್ಳು ಅನ್ನೋ ತರದಲ್ಲಿ KJ ಜಾರ್ಜ್ ಹೇಳಿದ್ದಾರೆ. ಇನ್ನೊಂದು ಕಡೆ ಬೆಳಗಾವಿಯಲ್ಲಿ ಡಿನ್ನರ್ ಮೀಟಿಂಗ್ ಬಗ್ಗೆ ರಿಯಾಕ್ಟ್ ಮಾಡಿದ DK, ಬಲ ಪ್ರದರ್ಶನ ಮಾಡುವ ಅಗತ್ಯ ನನಗಿಲ್ಲ, ನನ್ನ ಪರ ಯಾರು ಮಾತನಾಡೋದು ಬೇಡ, ನಾನು CM ಸೇರಿದ ಹಾಗೆ 140 ಶಾಸಕರದ್ದು ಒಂದೇ ಗುಂಪು, ಅದು ಕಾಂಗ್ರೆಸ್ ಗುಂಪು ಎಂದಿನ ಹೇಳಿಕೆಯನ್ನ ಮತ್ತೆ ಕೊಟ್ಟಿದ್ದಾರೆ. ಇದೆಲ್ಲದರ ನಡುವೆ ಇಂಟ್ರೆಸ್ಟಿಂಗ್ ರೀತಿಯಲ್ಲಿ ಕಾಂಗ್ರೆಸ್ನ ಪರಮೇಶ್ವರ್ ಅವರು ಗೃಹ ಮಂತ್ರಿ ಅಲ್ವಾ, ಅವರು CM ಆಗ್ಲಿ ಅನ್ನೋ ಆಸೆ ನನಗಿದೆ ಅಂತ ಬಿಜೆಪಿ ನಾಯಕ ಸೋಮಣ್ಣ ಹೇಳಿದ್ದಾರೆ. ಕೇಂದ್ರ ಮಂತ್ರಿ ವಿ ಸೋಮಣ್ಣ ಹೇಳಿದ್ದಾರೆ. ಎಲ್ಲರೂ ದಾಳ ಉರುಳಿಸ್ತಾ ಇದ್ದಾರೆ, ಏನಾಗುತ್ತೋ ನೋಡೋಣ ಅಂತ ಹೇಳಿ. ಏನೋ ಕೈಗಾರಿಕಾ ಮತ್ತು IT-BT ಸಚಿವ ಪ್ರಿಯಾಂಕ್ ಖರ್ಗೆ ಮತ್ತು RSS ನಡುವಿನ ಜಟಾಪಟಿ ಪುನಃ ಶುರುವಾಗಿದೆ. ಇದೀಗ ಪ್ರಿಯಾಂಕ್ ಖರ್ಗೆ RSS ಮೇಲೆ ಸ್ಫೋಟಕ ಆರೋಪ ಮಾಡಿದ್ದಾರೆ. ಹಿಂದಿನ ಬಿಜೆಪಿ ಸರ್ಕಾರದ ಟೈಮ್ನಲ್ಲಿ ಕಲ್ಯಾಣ ಕರ್ನಾಟಕ ಮಾನವ ಸಂಪನ್ಮೂಲ ಕೃಷಿ ಮತ್ತು ಸಾಂಸ್ಕೃತಿಕ ಸಂಘ ಅನ್ನೋ ಸಾಂವಿಧಾನಿಕ ಸಂಸ್ಥೆ ರಚನೆ ಮಾಡಲಾಗಿತ್ತು. ಮಾನವ ಸಂಪನ್ಮೂಲ ಅಭಿವೃದ್ಧಿಪಡಿಸುವ ಉದ್ದೇಶಕ್ಕೆ 500 ಕೋಟಿ ರೂಪಾಯಿ ಬಜೆಟ್ನಲ್ಲಿ ಸಂಸ್ಥೆ ಕ್ರಿಯೇಟ್ ಮಾಡಲಾಗಿತ್ತು. ಆದರೆ ಪ್ರದೇಶದ ಅಭಿವೃದ್ಧಿಗೆ ಮೀಸಲಿಟ್ಟ ಹಣವನ್ನ RSS ಮತ್ತದರ ಅಂಗ ಸಂಸ್ಥೆಗಳ ಉಪಯೋಗಕ್ಕೆ ಯೂಸ್ ಮಾಡಲಾಯಿತು. 322 ಕೋಟಿ ರೂಪಾಯಿಗೂ ಅಧಿಕ ಹಣವನ್ನು ದುರುಪಯೋಗ ಪಡಿಸಿಕೊಂಡಿದ್ದಾರೆ. ಇದು ಬಿಜೆಪಿಯ ಹಿಂದಿನ ಸರ್ಕಾರದ ಅವಧಿಯಲ್ಲಿ ರಾಜ್ಯದಲ್ಲಿ ನಡೆದ ಅತಿ ದೊಡ್ಡ ಹಗರಣ ಅಂತ ಆರೋಪ ಮಾಡಿದ್ದಾರೆ. ಇನ್ನು ನಶಾವಸ್ತು ಕಳ್ಳ ಸಾಗಾಣಿಕೆಯಲ್ಲಿ ಇನ್ವಾಲ್ವ್ ಆದವರ ಆಸ್ತಿಯನ್ನ ಬುಲ್ಡೋಸರ್ ಬಳಸಿ ಉರುಳಿಸೋದಾಗಿ ಯೋಗಿ ಮಾದರಿಯಲ್ಲಿ ಕರ್ನಾಟಕದ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಕೂಡ ಘೋಷಣೆ ಮಾಡಿದಾರಲ್ಲ, ಇದಕ್ಕೀಗ ಕಾಂಗ್ರೆಸ್ ಹಿರಿಯ ನಾಯಕ P ಚಿದಂಬರಂ ವಿರೋಧ ವ್ಯಕ್ತಪಡಿಸಿದ್ದಾರೆ. ನಶಾ ಕಳ್ಳ ಸಾಗಾಣಿಕೆದಾರರ ಮನೆ ಧ್ವಂಸ ಮಾಡೋಕೆ ಬುಲ್ಡೋಸರ್ ಬಳಸಬಹುದು ಅನ್ನೋ ಕರ್ನಾಟಕ ಗೃಹ ಮಂತ್ರಿಯ ಹೇಳಿಕೆ ಇರೋ ರಿಪೋರ್ಟ್ ನೋಡಿ ನನಗೆ ಆಶ್ಚರ್ಯ ಆಯ್ತು. ಈ ರಿಪೋರ್ಟ್ ಸುಳ್ಳಾಗ್ಲಿ ಅಂತ ನಾನು ಬಯಸ್ತೀನಿ. ಯಾಕಂದ್ರೆ
ಯುಪಿಯಲ್ಲಿ ನಡೆಯುವ ಬುಲ್ಡೋಸರ್ ನ್ಯಾಯವನ್ನ ನಮ್ಮ ಕಾಂಗ್ರೆಸ್ ಪಕ್ಷ ಕಾನೂನು ಬಾಹಿರ ಅನ್ಯಾಯ ಅಂತ ಪರಿಗಣಿಸುತ್ತೆ. ಹೀಗಿರ್ಬೇಕಾದ್ರೆ ಯುಪಿ ಹಾದಿಯನ್ನ ಕಾಂಗ್ರೆಸ್ ಆಡಳಿತ ಇರೋ ಕರ್ನಾಟಕ ತುಳಿಯೋಕ್ ಹೊರಟಿದ್ಯಾ ಛೆ ಅಂತ ಹೇಳಿ ಚಿದಂಬರಂ ಅವರು ಪರಮೇಶ್ವರ್ ಅವರ ಈ ಇದ್ದಕ್ಕಿದ್ದಂತೆ ಬಂದಿರೋ ಅಗ್ರೆಷನ್ಗೆ ಆಘಾತ ವ್ಯಕ್ತಪಡಿಸಿದ್ದಾರೆ. ಏನೋ ಕಲಬುರಗಿಯ ಆಳಂದ ಮತಗಳ್ಳತನ ಪ್ರಕರಣದಲ್ಲಿ ಇಂಪಾರ್ಟೆಂಟ್ ಡೆವಲಪ್ಮೆಂಟ್ ಆಗಿದೆ. ಈ ಕೇಸ್ನಲ್ಲಿ ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ಪಾತ್ರ ಇದೆ ಅಂತ ಸಿಐಡಿ ತನಿಖೆಯಲ್ಲಿ ಸಾಬೀತಾಗಿದೆ ಅಂತ ಮೂಲಗಳಿಂದ ಮಾಹಿತಿ ಸಿಕ್ಕಿದೆ. ಈ ಪ್ರಕರಣದಲ್ಲಿ ಸುಭಾಷ್ ಗುತ್ತೇದಾರ್ ಅವರ ಪುತ್ರ ಹರ್ಷಾನಂದ ಸೇರಿ ಒಟ್ಟು 7 ಆರೋಪಿಗಳ ವಿರುದ್ಧ ಸಿಐಡಿ ಆರೋಪ ಪಟ್ಟಿ ಸಲ್ಲಿಸಿದ ಬೆನ್ನಲ್ಲೇ ಈ ಮಾಹಿತಿ ಸಿಕ್ಕಿದೆ. ಇನ್ನು 22,000 ಪುಟಗಳ ಆರೋಪ ಪಟ್ಟಿಯಲ್ಲಿ ಸುಭಾಷ್ ಗುತ್ತೇದಾರ್ ಮತಗಳ್ಳತನ ಮಾಡೋಕೆ ಹಣ ಪಾವತಿ ಮಾಡಿದ್ರು ಅಂತ ಆರೋಪ ಮಾಡಲಾಗಿದೆ. ಈ ಹಿಂದೆ ಪ್ರತಿ ಮತದಾರರ ಹೆಸರು ಅಳಿಸೋಕೆ 80 ರೂಪಾಯಿ ಹಣವನ್ನು ಪೇ ಮಾಡಲಾಗಿದೆ ಅನ್ನೋ ಆರೋಪ ಇತ್ತು. ಹೀಗಾಗಿ ಈಗ ಸುಭಾಷ್ ಗುತ್ತೇದಾರ್ಗೆ ದೊಡ್ಡ ಸಂಕಷ್ಟ ಎದುರಾಗಬಹುದು ಅಂತ ಹೇಳಲಾಗ್ತಿದೆ. ಇನ್ನು ರಾಜ್ಯ ರಾಜಧಾನಿ ಬೆಂಗಳೂರಲ್ಲಿ 2ನೇ ಏರ್ಪೋರ್ಟ್ ನಿರ್ಮಾಣ ಮಾಡೋ ಪ್ರಕ್ರಿಯೆಯಲ್ಲಿ ಮಹತ್ವದ ಬೆಳವಣಿಗೆಯಾಗಿದೆ. ಈ ವಿಮಾನ ನಿಲ್ದಾಣಕ್ಕಾಗಿ ನಗರದ ಹೊರವಲಯದಲ್ಲಿ ಗುರುತಿಸಲಾದ 3 ಸ್ಥಳಗಳ ಅನುಕೂಲತೆ ಹೇಗಿದೆ, ತಾಂತ್ರಿಕ ಹಾಗೂ ಆರ್ಥಿಕ ಕಾರ್ಯ ಸಾಧ್ಯತೆ ಎಲ್ಲದರ ಬಗ್ಗೆ ವರದಿಯನ್ನು ತಯಾರಿಸೋಕೆ ಸಲಹೆಗಾರರ ನೇಮಕಕ್ಕೆ ಟೆಂಡರ್ ಕರೆಯಲಾಗಿದೆ. ರಾಜ್ಯ ಕೈಗಾರಿಕಾ ಮತ್ತು ಮೂಲಸೌಕರ್ಯ ಅಭಿವೃದ್ಧಿ ನಿಗಮ KSIIDC ಈ ಟೆಂಡರ್ ಕರೆದಿದೆ. ಅರ್ಜಿ ಸಲ್ಲಿಸೋಕೆ ಮುಂದಿನ ವರ್ಷ ಜನವರಿ 12ನೇ ತಾರೀಕು ಕೊನೆಯ ದಿನ ಆಗಿದೆ ಅಂತ ಮೂಲಸೌಕರ್ಯ ಅಭಿವೃದ್ಧಿ ಮಂತ್ರಿ MB ಪಾಟೀಲ್ ಹೇಳಿದ್ದಾರೆ. ಭಾರತೀಯ ವಿಮಾನ ನಿಲ್ದಾಣ ಪ್ರಾಧಿಕಾರ ನಡೆಸಿದ ಪ್ರಾಥಮಿಕ ಸಮೀಕ್ಷೆಯಲ್ಲಿ ಕನಕಪುರ ರಸ್ತೆಯಲ್ಲಿರೋ ಚೂಡಹಳ್ಳಿ, ಸೋಮನಹಳ್ಳಿ ಹಾಗೂ ನೆಲಮಂಗಲ ಮತ್ತು ಕುಣಿಗಲ್ ರೋಡ್ ಬಳಿಯ ಪ್ರದೇಶವನ್ನು ಆಯ್ಕೆ ಮಾಡಲಾಗಿತ್ತು. ಅದರಂತೆ ಈಗ ಇವುಗಳ ಅನುಕೂಲತೆ ಬಗ್ಗೆ ರಿಪೋರ್ಟ್ ರೆಡಿ ಮಾಡೋಕೆ ಟೆಂಡರ್ ಕರೆಯಲಾಗಿದೆ. ಪಕ್ಕದ ತಮಿಳುನಾಡಿನ ಹೊಸೂರಿನಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನಿರ್ಮಿಸುವ ಪ್ರಕ್ರಿಯೆ ಜೋರಾಗ್ತಿರೋ ನಡುವೆನೇ ರಾಜ್ಯ ಸರ್ಕಾರ ಈ ನಿರ್ಧಾರ ತಗೊಂಡಿದೆ. ಇನ್ನು ಬಿಸಿಲ್ನಾಡು ರಾಯಚೂರು ಚಳಿಯಿಂದ ಸುದ್ದಿಯಾಗಿದೆ. ರಾಯಚೂರು ಜಿಲ್ಲೆಯಲ್ಲಿ ಉಷ್ಣಾಂಶ 9 ಡಿಗ್ರಿ ಸೆಲ್ಸಿಯಸ್ಗೆ ಕುಸಿದಿದೆ. ಕಾಶ್ಮೀರ ಲೆವೆಲ್ಗೆ ಆಗ್ಬಿಟ್ಟಿದೆ. ಮುಂದಿನ 5 ದಿನ ಇದೇ ರೀತಿ ಚಳಿ ಜಾಸ್ತಿ ಇರುತ್ತೆ. ಕನಿಷ್ಠ ತಾಪಮಾನ 7 ಡಿಗ್ರಿಗೂ ಡೌನ್ ಆಗ್ಬೋದು ಅಂತ ಮುನ್ಸೂಚನೆ ಕೊಟ್ಟಿದ್ದಾರೆ. ಹೀಗಾಗಿ ಜಿಲ್ಲೆಯ ಜನ ವಿಪರೀತ ಚಳಿಗೆ ಬೆಚ್ಚಿ ಬಿದ್ದಿದ್ದಾರೆ. ಸ್ವೆಟರ್ ಎಲ್ಲ ಹುಡ್ಕೋ ರೀತಿಯಾಗಿದೆ. ಈಗ ಅಯ್ಯೋ ಇದಕ್ಕಿಂತ ಚಳಿ ಬಂತಲ್ಲ ಅಂತ ಹೇಳಿ. ಹಾಗಂತೆ ತಮಾಷೆ ವಿಚಾರ ಅಲ್ಲ. ಬೆಳಿಗ್ಗೆ ಬೇಗ ಎದ್ದು ಹೊರಗೆ ಬರಬೇಡಿ, ರಾತ್ರಿ ಲೇಟಾಗಿ ಹೊರಗಿರಬೇಡಿ, ವಾಕಿಂಗ್ ಎಲ್ಲ ಬೇಗ ಮುಗಿಸ್ಕೊಳ್ಳಿ, ಸಂಜೆ ಬೆಳಿಗ್ಗೆ ಆದರೆ ಲೇಟಾಗಿ ಮಾಡಿ, ಚಿಕ್ಕ ಮಕ್ಕಳು ಮತ್ತು ವೃದ್ಧರು ಹೆಚ್ಚು ಬೆಚ್ಚಗಿನ ಬಟ್ಟೆ ಧರಿಸಿ ಅಂತ ವೈದ್ಯರು ಸಲಹೆ ಕೊಡೋ ಮಟ್ಟಿಗೆ ಪರಿಸ್ಥಿತಿ ಥಂಡಿಯಾಗಿದೆ, ಕೋಲ್ಡ್ ಆಗಿದೆ ಅಲ್ಲಿ. ರೈತರು ಬೆಳೆದ ಬೆಳೆಗಳಿಗೆ ಪೋಷಕಾಂಶಗಳ ಕೊರತೆ ಕೂಡ ಉಂಟಾಗಬಹುದು ಇದರಿಂದ. ಹೀಗಾಗಿ ಬೆಳೆಗಳ ಪೋಷಕಾಂಶಗಳ ಸಿಂಪಡಣೆ ಮಾಡಿ ಅಂತ ರಾಯಚೂರು ಕೃಷಿ ವಿಶ್ವವಿದ್ಯಾಲಯ ಅಧಿಕಾರಿಗಳು ಕೂಡ ಸಲಹೆ ಕೊಡೋ ಮಟ್ಟಿಗೆ ಹೋಗ್ಬಿಟ್ಟಿದೆ ರಾಯಚೂರಲ್ಲಿ. ಏನೋ ಬೆಂಗಳೂರಿನ ನೈಸ್ ರೋಡ್ನಲ್ಲಿ ವೇಗವಾಗಿ ಬಂದು ಕಾರು ಡಿಕ್ಕಿ ಹೊಡೆದ ಪರಿಣಾಮ 2 ಮಹಿಳಾ ಕಾರ್ಮಿಕರು ಮೃತಪಟ್ಟಿದ್ದಾರೆ. ರಸ್ತೆ ಬದಿಯಲ್ಲಿ ಬೆಳೆದಿದ್ದ ಹುಲ್ಲು ತೆಗಿತಾ ಇದ್ದ ವೇಳೆ ಈ ಅಪಘಾತ ಆಗಿದೆ. ದೊಡ್ಡಬಳ್ಳಾಪುರದ ಮೇಳೆಕೋಟೆಯ ಬ್ರಹ್ಮಾನಂದ ಅನ್ನೋ ಸ್ವಾಮೀಜಿ ಮೇಲೆ ಲೈಂಗಿಕ ದೌರ್ಜನ್ಯದ ಆರೋಪ ಕೇಳಿಬಂದಿದೆ. ಆಡಿಯೋ ವಿಡಿಯೋ ಸಹಿತ ಪೊಲೀಸರಿಗೆ ಮಹಿಳೆ ದೂರು ಕೊಟ್ಟಿದ್ದಾರೆ. ಸ್ವಾಮೀಜಿ ಸೈಟ್ ಕೊಡಿಸೋದಾಗಿ ಹಣ ಪಡೆದಿದ್ದು ಅದನ್ನು ವಾಪಸ್ ಕೊಡಿ ಅಂತ ಹೇಳಿದ್ರೆ ಮಹಿಳೆ ಮೇಲೆ ದೌರ್ಜನ್ಯ ಎಸಗಿದ್ದಾರೆ ಅಂತ ಮಹಿಳೆ ಆರೋಪಿಸಿದ್ದಾರೆ. ಏನೋ ಕೇರಳದಲ್ಲಿ ನಡೆದ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಆಡಳಿತಾರೂಢ LDF ಕೂಟದ ವಿರುದ್ಧ ಕಾಂಗ್ರೆಸ್ ನೇತೃತ್ವದ UDF ವಿರೋಧ ಕೂಟ ಜಯಗಳಿಸಿದೆ. ಇದುವರೆಗಿನ ಮಾಹಿತಿ ಪ್ರಕಾರ 367 ಗ್ರಾಮ ಪಂಚಾಯಿತಿಗಳಲ್ಲಿ ಗೆಲುವು ಸಾಧಿಸಿದೆ. ಅತ್ತ LDF 234 ಕಡೆ ಜಯಗಳಿಸಿದರೆ ಒಟ್ಟು 6 ಕಾರ್ಪೊರೇಷನ್ಗಳ ಪೈಕಿ UDF 4ರಲ್ಲಿ, LDF ಹಾಗೂ NDA ತಲಾ 1ರಲ್ಲಿ ನಗರ ಪಾಲಿಕೆಗಳಲ್ಲಿ ಜಯವನ್ನು ಗಳಿಸಿದ್ದಾರೆ. ಗಮನಿಸಬೇಕಾದ ಅಂಶ ಅಂದರೆ ಬಿಜೆಪಿ ನೇತೃತ್ವದ NDA ಗಮನಾರ್ಹ ಪ್ರದರ್ಶನವನ್ನ ಕೇರಳದಲ್ಲಿ ಮೊದಲ ಬಾರಿಗೆ ನೀಡಿದೆ. ರಾಜಧಾನಿ ತಿರುವನಂತಪುರಂ ಕಾರ್ಪೊರೇಷನ್ನಲ್ಲಿ ಬಿಜೆಪಿ ಗೆದ್ದು ಬೀಗಿದೆ. ಒಟ್ಟು 101 ಸ್ಥಾನಗಳ ಪೈಕಿ ಬಿಜೆಪಿ ಒಂದೇ 50 ಕಡೆ ಗೆಲ್ಲುವಲ್ಲಿ ಯಶಸ್ವಿಯಾಗಿದೆ. ಅತ್ತ LDF 29, UDF 19 ಕಡೆ ಹಾಗೂ 2 ಕ್ಷೇತ್ರಗಳಲ್ಲಿ ಪಕ್ಷೇತರರು ಗೆಲುವಿನ ನಗೆಯನ್ನು ಬೀರಿದ್ದಾರೆ. ಈ ಮೂಲಕ 45 ವರ್ಷಗಳ LDF ಆಡಳಿತಕ್ಕೆ ತೆರೆಬಿದ್ದಂತಾಗಿದೆ. ಈ ಸಂಬಂಧ NDA ಪರವಾಗಿ ಮತ ಚಲಾಯಿಸಿದ್ದಕ್ಕಾಗಿ ಮತದಾರರಿಗೆ PM ಮೋದಿ ಧನ್ಯವಾದ ಹೇಳಿದ್ದಾರೆ. ಇನ್ನು ಇಂಟ್ರೆಸ್ಟಿಂಗ್ ಅಂದರೆ ಬಿಜೆಪಿಯ ಈ ಸಾಧನೆಗೆ ಕಾಂಗ್ರೆಸ್ ನಾಯಕ ಶಶಿ ತರೂರ್ ಕೂಡ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ. ಈ ಫಲಿತಾಂಶಗಳು ರಾಜ್ಯ ರಾಜಧಾನಿಯಲ್ಲಿ ರಾಜಕೀಯದಲ್ಲಿ ಗಮನಾರ್ಹ ಬದಲಾವಣೆ ಆಗಿರೋದನ್ನು ಸೂಚಿಸ್ತಾ ಇದೆ ಅಂತ ಹೇಳಿದ್ದಾರೆ. ಅಲ್ಲದೆ ಕೇರಳ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಅದ್ಭುತ ಫಲಿತಾಂಶ ಬಂದಿದೆ. ಜನಾದೇಶ ಸ್ಪಷ್ಟವಾಗಿದೆ. ರಾಜ್ಯದ ಪ್ರಜಾಪ್ರಭುತ್ವದ ಮನೋಭಾವನೆ ಹೊಳಿತಾ ಇದೆ ಅಂತ ಹೇಳಿ ಶಶಿ ತರೂರ್ ಏನೂ ಹೇಳದೆ ಎಲ್ಲವನ್ನ ಹೇಳಿದ್ದಾರೆ ಅವರ ಹೈಕಮಾಂಡ್ಗೆ ಮೆಸೇಜ್ ಕೊಡೋಕ್ಕೆ. ಏನೋ ಕೇಂದ್ರ ಸರ್ಕಾರ ಉನ್ನತ ಶಿಕ್ಷಣ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ದೊಡ್ಡ ನಿರ್ಧಾರ ತಗೊಂಡಿದೆ. UGC ಯೂನಿವರ್ಸಿಟಿ ಗ್ರಾಂಟ್ಸ್ ಕಮಿಷನ್, AICTE ಅಂದರೆ ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಷನ್ ಮತ್ತು NCTE ನ್ಯಾಷನಲ್ ಕೌನ್ಸಿಲ್ ಫಾರ್ ಟೀಚರ್ಸ್ ಎಜುಕೇಷನ್ ಎಲ್ಲವನ್ನ ಒಂದೇ ಸೂರಡಿಯಲ್ಲಿ ಕಂಟ್ರೋಲಿಗೆ ತರೋಕೆ ಪ್ಲಾನ್ ಮಾಡಿದೆ. ಈ ಸಂಬಂಧ ಹೊಸ ಕಾನೂನು ತರೋಕೆ ಸೆಂಟ್ರಲ್ ಕ್ಯಾಬಿನೆಟ್ ಅಪ್ರೂವಲ್ ಕೊಟ್ಟಿದೆ. ಇದಕ್ಕೆ ವಿಕಸಿತ ಭಾರತ ಶಿಕ್ಷಾ ಅಧಿಕ್ಷನ್ ಬಿಲ್ ಅಂತ ಹೆಸರಿಡಲಾಗಿದೆ. ಮುಂಚೆದಕ್ಕೆ ಹೈಯರ್ ಎಜುಕೇಷನ್ ಕಮಿಷನ್ ಆಫ್ ಇಂಡಿಯಾ ಅಂತ ಕರೆಯಲಾಗ್ತಾ ಇತ್ತು. ಆದ್ರೀಗ ಮರುನಾಮಕರಣ ಮಾಡಲಾಗಿದೆ.
ನಾನ್ ಮೆಡಿಕಲ್ ಮತ್ತು ನಾನ್ ಲಾ ಹೈಯರ್ ಎಜುಕೇಷನ್ಗಳನ್ನೆಲ್ಲ ಇನ್ನು ಮುಂದೆ ಈ ಬಿಲ್ ವ್ಯಾಪ್ತಿಗೆ ತರಲಾಗ್ತಾ ಇದೆ. ಇದರಿಂದ ನ್ಯಾಷನಲ್ ಎಜುಕೇಷನ್ ಪಾಲಿಸಿ NEP ಪ್ರಮುಖ ಮಿಷನ್ ಅನ್ನ ಈಗ ಪೂರೈಸಿದಂತಾಗುತ್ತೆ. ಎಲ್ಲದಕ್ಕೂ ಪ್ರತ್ಯೇಕ ಕಾನೂನು ಮೂಲಕ ಅದನ್ನ ಮಾನಿಟರ್ ಮಾಡೋದು ಕಷ್ಟ ಆಗ್ತಿತ್ತು. ಇನ್ನು 2001 ಪಾರ್ಲಿಮೆಂಟ್ ಉಗ್ರ ದಾಳಿಯಲ್ಲಿ ಹುತಾತ್ಮರಾಗಿರೋ ಭದ್ರತಾ ಸಿಬ್ಬಂದಿಗೆ PM ನರೇಂದ್ರ ಮೋದಿ ಗೌರವ ಅರ್ಪಿಸಿದ್ದಾರೆ. PM ಮೋದಿ ಜೊತೆಗೆ ಉಪರಾಷ್ಟ್ರಪತಿ CP ರಾಧಾಕೃಷ್ಣನ್ ಹಾಗೂ ಇತರ ಸಂಸದರು ಕೂಡ ಸಂಸತ್ನಲ್ಲಿ ಗೌರವ ಸಲ್ಲಿಸಿದ್ದಾರೆ. ಅತ ವಿಪಕ್ಷ ನಾಯಕ ರಾಹುಲ್ ಗಾಂಧಿ, UP CM ಯೋಗಿ ಆದಿತ್ಯನಾಥ್ ಗೌರವ ಸಲ್ಲಿಸಿದ್ದಾರೆ. ಇನ್ನು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಪೋಸ್ಟ್ ಹಾಕಿದ್ದಾರೆ. ಅಂದಹಾಗೆ 2001 ಡಿಸೆಂಬರ್ 13ನೇ ತಾರೀಕು ಜೈಷ್ ಉಗ್ರ ಸಂಘಟನೆಯ 5 ಉಗ್ರರು ಸಂಸತ್ ಮೇಲೆ ದಾಳಿ ಮಾಡಿದರು. ಈ ವೇಳೆ 6 ದಿಲ್ಲಿ ಪೊಲೀಸ್ ಸಿಬ್ಬಂದಿ ಮತ್ತು 2 ಪಾರ್ಲಿಮೆಂಟ್ ಸೆಕ್ಯೂರಿಟಿ ಸ್ಟಾಫ್ ಹುತಾತ್ಮರಾಗಿದ್ರು. ಇಂಡಿಗೋ ಏರ್ಲೈನ್ಸ್ ಕಡೆಗೂ ಕೂಡ ಟ್ರ್ಯಾಕ್ ಬಂದಿದೆ. ಸುಮಾರು 2050ಕ್ಕೂ ಅಧಿಕ ಟ್ರಿಪ್ಸ್ ಅನ್ನ ಮಾಡಿದೆ. ಶನಿವಾರ ಕೆಲವು ಕ್ಯಾನ್ಸಲ್ ಆಗಿದ್ವು. ಆಲ್ಮೋಸ್ಟ್ ಎಲ್ಲ ಅವರ ಈ ಆಪರೇಷನ್ಸ್ ರಿಕವರ್ ಆಗಿದೆ. ಇನ್ನು ಕೇಂದ್ರ ಕ್ಯಾಬಿನೆಟ್ ಶಾಂತಿ ಬಿಲ್ಗೆ ಅನುಮೋದನೆ ಕೊಟ್ಟಿದೆ. ಈ ಮೂಲಕ ನ್ಯೂಕ್ಲಿಯರ್ ಪವರ್ ಸೆಕ್ಟರ್ ಅನ್ನ ಖಾಸಗಿ ಕಂಪನಿಗಳಿಗೆ ಓಪನ್ ಮಾಡಲಾಗಿದೆ. ಅಂದ್ರೆ ನ್ಯೂಕ್ಲಿಯರ್ ಪವರ್ ಪ್ರಾಜೆಕ್ಟ್ಗಳಲ್ಲಿ ಇನ್ನು ಮುಂದೆ ಪ್ರೈವೇಟ್ ಕಂಪನಿಗಳು ಕೂಡ ಪಾಲ್ಗೊಂಡು ಕೆಲಸ ಮಾಡಬಹುದು. ಇದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ ರಿಪೋರ್ಟ್ ಅನ್ನು ನಾವು ಮಾಡಿದೀವಿ ಸ್ನೇಹಿತರೆ, ನೀವು ಅದನ್ನ ಚೆಕ್ ಮಾಡಬಹುದು. 2047 ಒಳಗಡೆ 100 ಗಿಗಾವ್ಯಾಟ್ ನ್ಯೂಕ್ಲಿಯರ್ ಪವರ್ ಪ್ರೊಡ್ಯೂಸ್ ಮಾಡೋ ಗುರಿ ಇದೆ ಭಾರತಕ್ಕೆ. ಈ ರಿಪೋರ್ಟ್ ಅಲ್ಲಿ ಪೂರ್ಣ ಪ್ರಮಾಣದ ಮಾಹಿತಿಯನ್ನು ನಾವು ಕೊಟ್ಟಿದ್ದೀವಿ ಇದಕ್ಕೆ ಸಂಬಂಧಪಟ್ಟಂತೆ. ಇನ್ನು ಸ್ನೇಹಿತರೆ, ಜಾಗತಿಕ ಆಲ್ಟರ್ನೇಟಿವ್ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ ಬ್ರೂಕ್ ಫೀಲ್ಡ್ ಮುಂಬೈನಲ್ಲಿ $1 ಬಿಲಿಯನ್ ಹೂಡಿಕೆ ಮಾಡೋದಾಗಿ ಹೇಳಿದೆ. ಮುಂಬೈನ ಪೋವೈನಲ್ಲಿ ಏಷ್ಯಾದ ಅತಿದೊಡ್ಡ GCC ಗ್ಲೋಬಲ್ ಕೇಪಬಿಲಿಟೀಸ್ ಸೆಂಟರ್ ಕ್ಯಾಂಪಸ್ ಅನ್ನ ಹಾಕೋಕೆ ಪ್ಲಾನ್ ಮಾಡಿದ್ದಾರೆ. 45,000 ಡೈರೆಕ್ಟ್ ಮತ್ತು ಇಂಡೈರೆಕ್ಟ್ ಉದ್ಯೋಗ ಸೃಷ್ಟಿಯಾಗುತ್ತೆ ಅಂತ ಹೇಳ್ತಿದ್ದಾರೆ. ಅಂದಹಾಗೆ ಗ್ಲೋಬಲ್ ಕೇಪಬಿಲಿಟಿ ಸೆಂಟರ್ ಅಂದ್ರೆ ಟೆಕ್ ಕಂಪನಿಗಳಿಗೆ, MNC ಕಂಪನಿಗಳಿಗೆ ಸರ್ವಿಸ್ ಕೊಡೋದು, ಅಂದ್ರೆ ಅವರ ಡೇಟಾ ಮೇಂಟೈನ್ ಮಾಡೋದು, ಅನಲೈಸ್ ಮಾಡೋದು ಮತ್ತು ಡೆವಲಪ್ಮೆಂಟ್, ಹೀಗೆ ಅನೇಕ ಕೆಲಸವನ್ನು ಅವರು ಮಾಡ್ತಾರೆ. ಏನೋ ಗುರ್ಗಾಂವ್ ಮೂಲದ ಲಾಜಿಸ್ಟಿಕ್ ಅಂಡ್ ಶಿಪ್ಪಿಂಗ್ ಕಂಪನಿ ಶಿಪ್ ರಾಕೆಟ್ ತನ್ನ IPO ರಿಲೀಸ್ ಮಾಡೋದಾಗಿ ಹೇಳಿದೆ. ಇದರ ಮೂಲಕ 2,342 ಕೋಟಿ ರೂಪಾಯಿ ರೈಸ್ ಮಾಡೋಕೆ ಮುಂದಾಗಿದೆ. ಇದರಲ್ಲಿ 1,100 ಕೋಟಿ ರೂಪಾಯಿ ಫ್ರೆಶ್ ಇಶ್ಯೂ ಆದ್ರೆ 1,242 ಕೋಟಿ ರೂಪಾಯಿ ಮೌಲ್ಯದ ಷೇರುಗಳನ್ನು ಆಫರ್ ಫಾರ್ ಸೇಲ್ ಇಡ್ತಾ ಇದ್ದಾರೆ. ಏನೋ ಕಂಪನಿ ಬಗ್ಗೆ ನೋಡೋದಾದ್ರೆ ಕಾಮರ್ಸ್ ಪ್ಲಾಟ್ಫಾರ್ಮ್ಗಳಿಗೆ ಲಾಜಿಸ್ಟಿಕಲ್ ಸಪೋರ್ಟ್ ಕೊಡೋ ಕಂಪನಿ. ಕೇವಲ ಭಾರತ ಮಾತ್ರ ಅಲ್ಲ, ಒಟ್ಟು 220 ರಾಷ್ಟ್ರಗಳಿಗೆ ಶಿಪ್ಪಿಂಗ್ ಸರ್ವಿಸ್ ಅನ್ನ ಕೊಡ್ತಾ ಇದ್ದಾರೆ. ಏನೋ ನೆಫ್ರೋ ಕೇರ್ ಹೆಲ್ತ್ ಸರ್ವಿಸಸ್ ನ IPO 14 ಪಟ್ಟು ಓವರ್ ಸಬ್ಸ್ಕ್ರೈಬ್ ಆಗಿದೆ. 1.34 ಕೋಟಿ ಷೇರು ಆಫರ್ ಮಾಡಿದ್ದು, ಒಟ್ಟಾರೆಯಾಗಿ 18.69 ಕೋಟಿ ಶೇರಿಗೆ ಬಿಡ್ ರಿಸೀವ್ ಆಗಿದೆ. ಡಿಸೆಂಬರ್ 15ಕ್ಕೆ ಅಲಾಟ್ಮೆಂಟ್ ಫೈನಲ್ ಆಗಲಿದ್ದು, ಡಿಸೆಂಬರ್ 17ಕ್ಕೆ ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ ಲಿಸ್ಟ್ ಆಗಲಿದೆ ಅಂತ ತಿಳಿದು ಬಂದಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕೊಯ್ದಿಲ್ಲ, ಹೇಳಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿ ರೀತಿಯಲ್ಲಿ ತಲುಪಿಸಿದ್ದೀವಿ. ಹಾಗೆ ಸ್ನೇಹಿತರೆ, ಆಗ್ಲೇ ಹೇಳಿದ ಬಿಟೋ ಗ್ಲುಕೋಮೀಟರ್, ಯಾರಿಗೆಲ್ಲ ಶುಗರ್ ಲೆವೆಲ್ನ ಮನೇಲೆ ಚೆಕ್ ಮಾಡ್ಕೋಬೇಕು, ಟ್ರ್ಯಾಕ್ ಇಟ್ಕೋಬೇಕು ಅಂತ ಹೇಳಿದ್ರೆ ಈ ಸಿಂಪಲ್ ಮೊಬೈಲ್ ಕನೆಕ್ಟ್ ಮಾಡೋ ಡಿವೈಸ್ ಅನ್ನ ನೀವು ಕೂಡ ಆರ್ಡರ್ ಮಾಡಬಹುದು. ಡಿಸ್ಕ್ರಿಪ್ಷನ್ ಅಲ್ಲಿ ಪಿನ್ ಮಾಡಿರೋ ಕಾಮೆಂಟ್ ಅಲ್ಲಿ ಲಿಂಕ್ ಇದೆ, ಆಸಕ್ತರು ಮಿಸ್ ಇಲ್ಲದೆ ಚೆಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.